ಕರ್ನಾಟಕದ ಸಿ ಎಮ್ ಯಾರಾಗ್ತಾರೆ ಮುಂದೆ ಅಂತ ನಾಳೆ ಸಂಜೆ ಗೊತ್ತಾಗುತ್ತೆ. ಯಾಕೆಂದರೆ ಸಂಜೆ ನಂತರ ಒಂದು ಚಿತ್ರಣ ಒಂದು ಕ್ಲಾರಿಟಿ ಒಂದು ಸಿಗುತ್ತೆ. ಯಾಕೆಂದರೆ ಬಾಗಲಕೋಟೆ ದಾವಣಗೆರೆ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಕಾಂಗ್ರೆಸ್ಸಿಗೆ. ಈಗ ಶೃಂಗೇರಿ ಬೇರೆ ಕೈ ಕೊಟ್ಟಿದೆ. ಈಗ ಅಲ್ಲಿ ಧಾರವಾಡ ಕ್ಷೇತ್ರ ಜೈಲಿಗೆ ಹೋಗಿದ್ದ ವಿನಯ್ ಕುಲಕರ್ಣಿಯವರು ಶಾಸಕ ಸ್ಥಾನ ಹೋಗಿದೆ. ಒಟ್ಟು 2 ಸ್ಥಾನ ಹೋಗಿದೆ ಈಗಾಗಲೇ ಕಾಂಗ್ರೆಸ್ಗೆ. ಈಗ ನಾಳೆ 12 ಹೋಗ್ಬಿಟ್ರೆ ಭಾಳ ಹಿನ್ನಡೆ ಆಗುತ್ತೆ. ಆವಾಗ ಏನಾಗುತ್ತೆ ಅಂತ ಸಿದ್ದರಾಮಯ್ಯ ಚೇರು ಈಗ ಬದಲಾಗುತ್ತೆ. ನಾಳೆ 2 ಸ್ಥಾನ ಹೋದರೆ ಸಿದ್ದರಾಮಯ್ಯ ಬದಲಾಗುತ್ತೆ. ಯಾರಂತ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಆಗ್ತಾರೋ, ಪರಮೇಶ್ವರ್ ಆಗ್ತಾರೋ, ಅಥವಾ ಬೇರಪ್ಪ ನಾಯಕ ಆಗ್ತಾರೋ ಗೊತ್ತಾಗಲ್ಲ. ಹೈಕಮಾಂಡ್ ಬಿಟ್ಟಿದ್ದು. ಈಗ ನಾಯಕ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದುಬಿಡುತ್ತೆ. ನಾಳೆ 1 ಗೆದ್ದರೆ ಏನು ಉಳಿಬೋದು. 2 ಸುತ್ತಬಿಟ್ರೆ ಕಾಂಗ್ರೆಸ್ಸು ಭಾಳ ಹಿನ್ನಡೆ ಆಗುತ್ತೆ. ಆವಾಗ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ನಾಯಕ ಮಾಡಬೇಕು ಅಂತ ಇದಾಗುತ್ತೆ. ಏನು ಮುಂದಿನ ಯಾವುದೇ ನಡೆಯಿಲ್ಲ. ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ ನಡೆದಿಲ್ಲ, ಮುಂದಕ್ಕೆ ಹಾಕ್ತಾರೆ. ಜಿಲ್ಲಾ ಪಂಚಾಯತ್ ನಡೆಯಲಿಲ್ಲ, ಗ್ರಾಮ ಪಂಚಾಯತ್ ಚುನಾವಣೆ ನಡೆಯಲಿಲ್ಲ, ಗ್ರಾಮ ಪಂಚಾಯತಿ ಇಲ್ಲ, ತಾಲೂಕು ಪಂಚಾಯತಿ ಇಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲ, ಎಲೆಕ್ಷನ್ ಇಲ್ಲ. ಎಲ್ಲ ಎಲೆಕ್ಷನ್ ಮುಂದೂಡಿ ಎಲೆಕ್ಷನ್ಗೆ ಎದುರುತ್ತದೆ. ಈಗ ದೇಶದಲ್ಲಿ ಜೂನ್ ಮೊದಲ ವಾರದಲ್ಲ, ಮೇ 2ನೇ ವಾರದಲ್ಲಿ, ಅಂದರೆ ಮೇ 14-15ಕ್ಕೆ ನೈಋತ್ಯ ಮುಂಗಾರು ಬರುತ್ತೆ, ಭೇಟಿ ಕೊಡುತ್ತೆ. ಈಗ ಮೇ 3ನೇ ವಾರದಲ್ಲಿ ಕರ್ನಾಟಕಕ್ಕೆ ಮುಂಗಾರು ಮಳೆ ಬರೋ ಸಾಧ್ಯತೆ ಇದೆ. ಜೋರ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಮುಂಗಾರು ಮಳೆ ಮೇ ತಿಂಗಳಲ್ಲಿ ಜಾಸ್ತಿ ಬರುತ್ತೆ, ಜೂನ್ ತಿಂಗಳು ಕಮ್ಮಿ ಆಗುತ್ತಂತೆ. ಏನು ಮಾಡಬೇಕು, ರೈತರು ಕಷ್ಟ ಇದೆ. ಈಗ ಬರಗಾಲ ಫಿಕ್ಸ್ ಆಗಿದೆ. ಈಗ ನಾನು ಕರ್ನಾಟಕದ ರೈತರಿಗೆ ಏನೇನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಬರಗಾಲ ಇದೆಯಲ್ಲ, ಕಡಿಮೆ ಬೆಳೆ ಬೆಳೆಯುವಂತಹ ಮೆಕ್ಕೆಜೋಳ ಹಾಕಿ. ಈಗ ರಾಗಿ ಹಾಕ್ಬೋಯ್ತು, ಅದು ಸ್ವಲ್ಪ ಬೇಡ. ಈ ಮೆಕ್ಕೆಜೋಳ ಹಾಕಿರಿ, ನಿಮಗೆ ಒಳ್ಳೆಯ ಅನುಕೂಲ ಇದೆ. ನಾನು ಹಾಕಿದ್ದೀನಿ ಮೆಕ್ಕೆಜೋಳ. ಹಾಕಿದರೆ 1-2 ಸಲ ಗೊಬ್ಬರ ಹಾಕಿದ್ರೆ ಸಾಕು. ಆಮೇಲೆ ಕಳೆ ತೆಗಿಬೇಕು ಅಂತೇನಿಲ್ಲ, ಚೆನ್ನಾಗಿ ಬೆಳೆಯುತ್ತೆ. ಕಮ್ಮಿ ಬೆಳೆ ಖರ್ಚು ಜಾಸ್ತಿ ಇರಬಹುದು. ಈಗ ಬರಗಾಲದಲ್ಲಿ ಕಡಿಮೆ ಮಳೆ ಬೆಳೆಯುವಂಥ ಬೆಳೆ ಅಂದರೆ ಮೆಕ್ಕೆಜೋಳ ಮಾತ್ರ. ಸೊ ಮೆಕ್ಕೆಜೋಳ ಬೆಳೀರಿ. ರಾಗಿ ಬೆಳಿಬೋದು, ಆದರೆ ಅಲ್ಲಿ ಮಲೆನಾಡು ಅಷ್ಟೇ ಬೆಳೆಯೋದು. ಇಲ್ಲಿ ಬಯಲುಸೀಮೆಯಲ್ಲಿ ನಾನು ರೆಫರ್ ಮಾಡಲ್ಲ. ಬೆಳೆಯೋದು ಅಷ್ಟದು. ಈಗ ಈ ಸಲ ಇದನ್ನು ರೆಫರ್ ಮಾಡಲ್ಲ. ಬೆಳಿಬೋದು, ನೀರಾವರಿ ಇದ್ದರು. ಬಿತ್ತಲವರು ಸ್ವಲ್ಪ ಕಷ್ಟ ಆಗುತ್ತೆ. ಮೆಕ್ಕೆಜೋಳ ನಾನು ರೆಫರ್ ಮಾಡ್ತೀನಿ. ಮತ್ತೇನಪ್ಪ ಅಂದರೆ, ಈಗ ಕರ್ನಾಟಕ ಸಿಎಂ ಆಗಿ ಹೈಕಮಾಂಡ್ ಬಿಟ್ಟಿದ್ದು ಅದು ಮ್ಯಾಕ್ಸಿಮಮ್ ಅಂದರೆ ಮೇ 3ನೇ ವಾರಲ್ಲಿ, ಮೇ 2ನೇ ವಾರ ಮೋಸ್ಟ್ಲಿ 10ನೇ